ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟ ಬೆನ್ನಲ್ಲೇ ಕಾನೂನು ಹೋರಾಟದ ಮೂಲಕ ಸಮರ ಸಾರಲು ಸಿಎಂ ಸಹ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಸಿದ ಬೆನ್ನಲ್ಲೇ ಈಗ ಕಾನೂನು ಹೋರಾಟಕ್ಕೆ ಸರ್ಕಾರ ಸಿದ್ಧವಾಗ್ತಾ ಇದೆ. ಸುದೀರ್ಘವಾಗಿ ಕಾನೂನು ತಜ್ಞರ ಜೊತೆಗೆ ಚರ್ಚೆಯನ್ನ ಸಿಎಂ ನಡೆಸಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಅವರ ಟೀಮ್ ಜೊತೆಗೆ ಈ ಒಂದು ಚರ್ಚೆ ನಡೆದಿದೆ. ಮೂಡಾ ದಾಖಲೆ ಮತ್ತು ಪ್ರಾಸಿಕ್ಯೂಷನ್ ರಿಪೋರ್ಟ್ ಲೀಗಲ್ ಟೀಮ್ಗೆ ರವಾನೆಯನ್ನ ಮಾಡಲಾಗಿದೆ. ಇಂದು ಅಥವಾ ನಾಳೆ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಎಲ್ಲ ದಾಖಲಾತಿ ಪರಿಶೀಲನೆ ಬಳಿಕ ಕಾನೂನು ಹೋರಾಟಕ್ಕೆ ಸಿದ್ಧತೆಯನ್ನ ನಡೆಸ್ತಾರೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿರುದ್ಧ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸೋಕೆ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಇದಾಗಲೇ ನಿನ್ನೆಯಷ್ಟೇ ನಾಯಕರುಗಳು ಹೇಳಿದ್ದಾರೆ. ಪ್ರಾಸಿಕ್ಯೂಷನ್ ರಾಜಕೀಯ ಪ್ರೇರಿತ, ಸಂವಿಧಾನ ವಿರೋಧಿ ಅಂತ ವಾದ ಮಾಡ್ತಾ ಇದ್ದಾರೆ. ಕಾನೂನು ಬಾಹಿರವಾದಂತಹ ಪ್ರಕ್ರಿಯೆ ಪ್ರಾಥಮಿಕ ತನಿಖೆಗೆ ಆದೇಶಿಸಿದೆ, ಅದರ ರಿಪೋರ್ಟ್ ಬರೋವರೆಗೂ ಕಾಯ್ದೆ ನೇರವಾಗಿ ಆದೇಶ ಕೊಟ್ಟಿದ್ದಾರೆ ಅಂತ. ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ತಡೆ ಕೊಡಲು ಕಾನೂನು ಹೋರಾಟವನ್ನ ಮಾಡೋದು ಈಗ ಅವರಿಗೆ ಅನಿವಾರ್ಯ. ಆ ಮಾರ್ಗವನ್ನು ಅವರು ಮುಂದುವರಿಸ್ತಾರೆ. ಹೈಕೋರ್ಟ್ನಲ್ಲಿ ನಿರೀಕ್ಷಿತ ಫಲಿತಾಂಶ ಸಿಗದಿದ್ದಂತಹ ಪಕ್ಷದಲ್ಲಿ ಆಗ ಹೈಯರ್ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾದಂತಹ ಅನಿವಾರ್ಯತೆ ಸಿಎಂಗೆ ಒದಗಿ ಬರುತ್ತೆ. ಸದ್ಯಕ್ಕೆ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಳ್ತಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೇರವಾಗಿ ಒಂದು ದೂರು ಬರ್ತಿದ್ದ ಹಾಗೆ ಕೊಡಬಾರ್ದಿತ್ತು. ಈಗಾಗಲೇ ಆಲ್ರೆಡಿ ಅವರ ಬಳಿ ಹಲವಾರು ಪ್ರಕರಣಗಳಿದೆ ಅಂತ ಹೆಸರುಗಳನ್ನು ಕೂಡ ಪ್ರಸ್ತಾಪಿಸಿದ್ರು. ನಿರಾಣಿ ಇರಬಹುದು, ಜೊಲ್ಲೆ ಇರಬಹುದು, ಇತರ ಕೇಸ್ಗಳನ್ನ ಅದ್ಯಾವುದಕ್ಕೂ ಕೂಡ ಈ ನಿರ್ಧಾರವನ್ನ ತೆಗೆದುಕೊಳ್ಳದೆ ಏಕಾಏಕಿಯಾಗಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಇದು ರಾಜಕೀಯ ಪ್ರೇರಿತವಾದಂತಹ ನಿರ್ಧಾರ. ಆ ಕಾರಣಕ್ಕೆ ಇದನ್ನ ನಾವು ಕಾನೂನಾತ್ಮಕವಾಗಿ ಹೋರಾಟ ನಡೆಸಿ ಅಲ್ಲಿಯೇ ನಾವು ಉತ್ತರವನ್ನ ಪಡಿತೀವಿ ಅಂತ ಹೇಳಿದ್ರು. ಅದರಂತೆ ಹೈಕೋರ್ಟ್ಗೆ ಹೋಗ್ತಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದ್ರ ವಿರುದ್ಧವಾಗಿ ಪ್ರಶ್ನೆಯನ್ನ ಮಾಡ್ತಾರೆ. ಅದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ಕೂಡ ಕೊಡ್ತಾರೆ. ಯಾವ್ಯಾವ ರಾಜ್ಯಗಳಲ್ಲಿ ರಾಜ್ಯಪಾಲರು ಯಾವ ರೀತಿಯಾಗಿ ನಡೆದುಕೊಂಡಿದ್ದಾರೆ ಮತ್ತು ಅದಕ್ಕೆ ಅವರಿಗೆ ಅವಕಾಶ ಇದೆಯಾ ಇಲ್ವಾ ಅನ್ನೋದ್ರ ಎಲ್ಲ ತೀರ್ಮಾನ ಕಾನೂನಾತ್ಮಕವಾಗಿ ಆಗುತ್ತೆ.